ಆರೋಪಿಗಳ ಪರ ವಕೀಲರು ಈಗಾಗಲೇ ಅವ್ರನ್ನ ಇವತ್ತೇ ಬಿಡಿಸ್ಕೊಂಡು ಬರುವಂತ ಕೆಲ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಇತ ದರ್ಶನ್ ಬಿಡುಗಡೆಗಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು, ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ನಟ ದರ್ಶನ್ಗೆ ಸಿಕ್ಕಿರುವಂತಹ ಬಿಗ್ ರಿಲೀಫಿಗೆ ಪತ್ನಿ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಮಾಡಿ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಭಾವನಾತ್ಮಕ ಪೋಸ್ಟ್. ದೇವರ ಮೊರೆ ಹೋಗಿದ್ರು ನಟ ದರ್ಶನ್ ಅವರ ಬಿಡುಗಡೆಗಾಗಿ. ವಿವಿಧ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿದ್ರು, ಹೋಮ ಹವನಗಳನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಕಾನೂನಿನ ಹೋರಾಟವನ್ನು ಕೂಡ ಅವರು ಮಾಡಿದ್ರು. ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಅವರು ದಿನಗಳನ್ನು ಕಳೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ದಿನವೂ ಕೂಡ ಅವರಿಗೆ ಬಹಳ ದೊಡ್ಡ ಸವಾಲಾಗಿತ್ತು ನಟ ದರ್ಶನ್ ಅವರಿಗೆ. ಆ ನೋವಿನ ಸಂದರ್ಭದಲ್ಲಿ ಅರ್ಧಾಂಗಿಯಾದಂಥ ವಿಜಯಲಕ್ಷ್ಮಿ ಅವರು ಅವರ ಪ್ರತಿ ಕ್ಷಣಕ್ಕೂ ಕೂಡ ಇವರು ಹೆಗಲನ್ನು ಕೊಡ್ತಾ ಇದ್ರು. ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ರು. ಕೊನೆಗೂ ಅವರು ಮಧ್ಯಂತರ ಜಾಮೀನಿನ ಮೇಲೆ ತಮ್ಮ ಪತಿಯನ್ನು ಬಿಡಿಸ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆದ್ರು. ಅನಂತರ ಅವರಿಗೆ ಶಸ್ತ್ರಚಿಕಿತ್ಸೆಗೆ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಈ ನಡುವೆ ಮತ್ತೊಂದು ಸಿಹಿ ಸುದ್ದಿ ಈಗ ಸಿಕ್ಕು. ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಮಾಡಿ ಈಗ ತಮ್ಮ ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ. ನೋಡಿ, ಹೂವು ಕೈಯಲ್ಲಿ ಹೂ ಹಿಡಿದಿದ್ದಾರೆ. ದೇವರಿಗೆ ಅರ್ಪಿಸುವಂತ ಮನೋಭಾವದಲ್ಲಿ ಈಗ ಅವರು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ.